ನಮಸ್ಕಾರ. ನಾವು ಗಂಟೆ ಮಾಡೋ ಕೆಲಸನ ನಿಮಿಷಗಳಲ್ಲಿ ಮಾಡ್ಕೊಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಈಗ ಮೊದಲನೇ ಟಿಪ್ ನೋಡೋಣ ಬನ್ನಿ. ಈಗ ಕೆಲವೊಮ್ಮೆ ಮನೇಲಿ ಏನಾಗುತ್ತೆ ಅಂದರೆ ಪಿಲ್ಲೋ ಕವರ್ಸ್ ಇರುತ್ತೆ, ಪಿಲ್ಲೋಸ್ ಇರಲ್ಲ, ಅಥವಾ ಶಾರ್ಟೇಜ್ ಬಂತು, ಅಥವಾ ಮನೇಲಿ ಯಾರಾದರೂ ಗೆಸ್ಟ್ ಬಂದರು ಎಕ್ಸ್ಟ್ರಾ ಪಿಲ್ಲೋ ಬೇಕು ಅಂತಂದರೆ ಈ ರೀತಿ ಒಂದು ಪಿಲ್ಲೋ ಕವರ್ನ ತೊಗೊಳ್ಳಿ. ಇದಾದ ನಂತರ ನಾನಿಲ್ಲಿ ಒಂದು ವುಲನ್ ಬೆಡ್ಶೀಟ್ನ ತೊಗೊಂಡೆ. ನೀವು ಯಾವುದಾದ್ರೂ ಯೂಸ್ ಮಾಡದಿರೋದು ಅಥವಾ ಎಕ್ಸ್ಟ್ರಾ ಯಾವುದಾದ್ರೂ ಇದ್ದರೆ ತೊಗೊಂಡು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪಿಲ್ಲೋ ಒಳಗಡೆ ಸೇರಿಸ್ಕೊಬೇಕಾಗತ್ತೆ. ನಾನು ಇಲ್ಲಿ ಈ ರೀತಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಸೇರಿಸ್ಕೊಂಡ್ರೆ ಪಿಲ್ಲೋ ರೆಡಿ ಆಗುತ್ತೆ. ಮನೇಲಿ ಯಾವುದಾದ್ರೂ ಗೆಸ್ಟ್ ಬಂದಾಗ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ಇಲ್ಲಿ ನಾವು ಕಾಮನ್ ಆಗಿ ಬಿಂದಿನ ಯೂಸ್ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಬಿಸಾಕ್ತೀವಿ, ಯೂಸ್ ಇಲ್ಲ ಅಂತೇಳಿ. ಬಿಸಾಕೋಕ್ಕೆ ಮುಂಚೆ ಈ ಟ್ರಿಕ್ನ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಖಾಲಿ ಇರೋ ಬಿಂದಿನ ನಾನು ಈ ರೀತಿ ಪಿನ್ ಮಾಡ್ಕೊತಾ ಇದ್ದೀನಿ. ಅದು ಯಾವ ರೀತಿ ಇರಬೇಕಂದ್ರೆ ಕೆಳಗಡೆಯಿಂದ ಓಪನ್ ಆಗಬಾರ್ದು. ಈಗ ಕಾಮನ್ ಆಗಿ ನಾವು ವಿಸಿಟಿಂಗ್ ಕಾರ್ಡು ಅಥವಾ ATM ಕಾರ್ಡು ಅಥವಾ ಪ್ಯಾನ್ ಕಾರ್ಡು ನಾವು ಎಲ್ಲಂದ್ರೆ ಎಲ್ಲ ಹಾಕ್ಬಿಟ್ಟಿರ್ತೀವಿ. ಮನೇಲಿ ಬೇಕು ಅಂದಾಗ ತಕ್ಷಣಕ್ಕೆ ಸಿಗೋದಿಲ್ಲ. ಈ ರೀತಿ ನೀವು ಮಾಡಿಟ್ಕೊಂಡಿದ್ದರಿಂದ ನಮಗೆ ಈಸಿಯಾಗಿ ಸಿಗುತ್ತೆ. ಹಾಗೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು, ನಾವು ಕ್ಯಾರಿ ಮಾಡಬೇಕು ಅಂತಂದು ಕೂಡ ಈ ರೀತಿ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನಿಮ್ಮ ಕ್ಯಾರಿ ಬ್ಯಾಗಲ್ಲಿ ಇದನ್ನು ಹಾಕ್ಕೊಂಡು ಎಲ್ಲಾದರೂ ಹೊರಗಡೆ ಹೋದಾಗ ಈಸಿಯಾಗಿ ಅದನ್ನು ಕ್ಯಾರಿ ಮಾಡ್ಬೋದು. ಬೇಕು ಅಂದಾಗ ತಗೊಂಡು ಯೂಸ್ ಮಾಡಿ, ಮತ್ತು ಅದೇ ರೀತಿ ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ಎಲ್ಲಿ ಕೂಡ ಮಿಸ್ ಆಗೋದಿಲ್ಲ. ಒಮ್ಮೆ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ. ಈ ಬಿಂದಿ ಪ್ಯಾಕೆಟ್ನ ಬಿಸಾಕೋಕ್ಕೆ ಮುಂಚೆ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಇಲ್ಲಿ ನಾವು ಸ್ಯಾರಿಗೆ ಪಿನ್ ಮಾಡುವಂಥ ಸೇಫ್ಟಿ ಪಿನ್ನ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಅದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ರೀತಿ ಶಾರ್ಪ್ನೆಸ್ ಇರೋದಿಲ್ಲ, ಅಥವಾ ಇಟ್ಟಿರೋ ಜಾಗದಲ್ಲೇ ಅದು ಕೆಲವೊಮ್ಮೆ ತುಕ್ಕು ಹಿಡ್ದಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಇಲ್ಲಿ ಯಾವುದಾದ್ರೂ ಎಕ್ಸ್ಪೈರಿ ಆಗಿರೋ ಟ್ಯಾಲ್ಕಮ್ ಪೌಡರು ಅಥವಾ ನೀವು ಯೂಸ್ ಮಾಡದೇ ಇರೋವಂಥದ್ದನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ಇದನ್ನ ನೀಟಾಗಿ ಕೈಲೇ ಮಿಕ್ಸ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಡೋದ್ರಿಂದ ಆ ಶಾರ್ಪ್ನೆಸ್ ಹಾಗೇ ಇರುತ್ತೆ, ಹಾಗೆ ತುಕ್ಕು ಹಿಡಿಯೋದಿಲ್ಲ. ತುಂಬ ನಾವು ಯಾವಾಗಾದರೂ ಪಿನ್ ಮಾಡಬೇಕು ಅಂತಂದರೆ ಈಸಿಯಾಗಿ ಅದು ಪಿನ್ ಆಗುತ್ತೆ, ಶಾರ್ಪ್ನೆಸ್ ಹಾಗೇ ಇರುತ್ತೆ. ಒಂದು ಸತಿ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ಈಗ ನಾವು ಕಾರ್ತಿಕ್ ಮಾಸದಲ್ಲಿ ಅಥವಾ ದೀಪಾವಳಿ ಟೈಮಲ್ಲಿ ಅಥವಾ ಮನೇಲಿ ಯಾವುದಾದ್ರೂ ಹಬ್ಬ ಇದ್ದಾಗ ದೀಪ ಹಚ್ಚಿರ್ತೀವಿ. ಅದು ಹಚ್ಚಿ ಈ ರೀತಿ ಕಪ್ಪಗಾಗ್ಬಿಟ್ಟಿರುತ್ತೆ, ಅಥವಾ ಎಣ್ಣೆ ಎಲ್ಲ ಸೋರಿ ಈ ರೀತಿ ಜಿಡ್ಡಾಗ್ಬಿಟ್ಟಿರುತ್ತೆ. ಅದು ಆಗಬಾರ್ದು ಅಂತಂದರೆ ಇಲ್ಲಿ ನಾನೊಂದು ಸೇಫ್ಟಿ ಪಿನ್ನ ತೊಗೊಂಡಿದ್ದೀನಿ. ಸೇಫ್ಟಿ ಪಿನ್ಗೆ ಈ ರೀತಿ ಕೆಳಗಡೆ ಇರೋಂಥ ಹೋಲ್ಗೆ ನಾನು ಬತ್ತಿನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಬೇಕಾಗತ್ತೆ ಕೈಲಿ ಪಿನ್ನ ಅಗಲ ಮಾಡಿ ಈ ರೀತಿ ದೀಪದೊಳಗಡೆ ಈ ರೀತಿ ಇಟ್ಕೊತಾ ಇದ್ದೀನಿ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಇಟ್ಕೊಂಡು ನೀವು ದೀಪ ಹಚ್ಚೋದ್ರಿಂದ ಎಣ್ಣೆ ಕೂಡ ಎಲ್ಲಿ ಸೋರೋದಿಲ್ಲ, ಜಿಡ್ಡಾಗೋದಿಲ್ಲ, ಹಾಗೆ ದೀಪ ಕೂಡ ಕಂಪ್ಲೀಟಾಗಿ ಉರಿಯುತ್ತೆ, ಹಾಗೆ ದೀಪ ಕೂಡ ಕಪ್ಪಗಾಗೋದಿಲ್ಲ. ಒಮ್ಮೆ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಈಗ ನಾವು ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಥವಾ ಮದುವೆಗೆ ಹೋಗಬೇಕು, ಅರ್ಜೆಂಟಲ್ಲಿ ಇರ್ತೀವಿ. ಸ್ಯಾರಿಗೆ ಪಿನ್ ಮಾಡಬೇಕು ಅಂದಾಗ ಪಿನ್ನು ಸೇಫ್ಟಿ ಪಿನ್ಸ್ ಬೇಗ ಸಿಗೋದಿಲ್ಲ, ಅದು ಇಲ್ಲಾಂದರೆ ಅಲ್ಲಿ ಬಿದ್ದಿರುತ್ತೆ. ಈ ರೀತಿ ಆಗಬಾರ್ದು ಅಂತಂದರೆ ನಾನು ಯಾವುದಾದ್ರೂ ಗಾಜಿನ ಬಳೆನ ತೊಗೊಂಡಿದ್ದೀನಿ. ಗಾಜಿನ ಬಳೆ ಅಥವಾ ಮೆಟಲ್ ಬಳೆನ ತಗೊಂಡು ಈ ರೀತಿ ಒಂದೊಂದಾಗಿ ನಾನು ಪಿನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪಿನ್ ಮಾಡಿ ನಾವು ಒಂದು ಕಡೆ ಎಲ್ಲಾದರೂ ಇಡೋದ್ರಿಂದ ಅದು ನಮಗೆ ತಕ್ಷಣಕ್ಕೆ ಪಿನ್ ಬೇಗ ಸಿಗುತ್ತೆ, ಹಾಗೆ ನಾವು ಬೇಗ ಕೂಡ ರೆಡಿ ಆಗ್ಬೋದು. ಅಥವಾ ಈ ರೀತಿ ಯಾವುದಾದ್ರೂ ಹುಕ್ಸ್ನ ಕಬೋರ್ಡ್ಗೆ ಅಂಟಿಸ್ಬಿಟ್ಟು ಈ ರೀತಿ ನಾವು ರೆಡಿ ಮಾಡಿರೋಂಥ ಬಳೆನ ತೊಗೊಂಡು ಅದ್ರ ಮೇಲೆ ಹಾಕಿ ನಮಗೆ ಬೇಕಾಗುವಂಥ ಅಷ್ಟು ಪಿನ್ನು ತಗೊಂಡು ಯೂಸ್ ಮಾಡ್ಕೊಬೋದು. ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ ಈ ಟ್ರಿಕ್ಕು. ಈಗ ಕೊನೆ ಟಿಪ್ ನೋಡೋಣ. ಈಗ ನಾವು ನೈಟೆಲ್ಲ ಸಿಂಕಲ್ಲಿ ಪಾತ್ರೆನ ವಾಶ್ ಮಾಡಿ ನೀಟಾಗಿ ಇಟ್ಟಿರ್ತೀವಿ. ಇದಕ್ಕೆ ನಾನು ಯೂಸ್ ಆಗದೇ ಇರೋವಂಥ ಟ್ಯಾಲ್ಕಮ್ ಪೌಡರ್ನ ತಗೊಂಡು ಈ ರೀತಿ ಚಿಮುಕ್ಸ್ಕೊತಾ ಇದ್ದೀನಿ. ಇದಕ್ಕೇ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ತಗೊಂಡು ಈ ರೀತಿ ಚಿಮ್ಮಿಕ್ಸ್ಕೊಬೇಕಾಗತ್ತೆ. ಈ ರೀತಿ ಮಾಡಿ ಇರೋದ್ರಿಂದ ಜಿಲ್ಲೆ ಓಡಾಡೋದಿಲ್ಲ, ಅಥವಾ ಒಳಗಡೆಯಿಂದ ಜಿಲ್ಲೆ ಬರುತ್ತಲ್ವ, ಆ ರೀತಿ ಬರೋದಿಲ್ಲ. ಒಮ್ಮೆ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.